ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಪ್ರೋಟೀನ್ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಅತ್ಯಂತ ರುಚಿಕರ ಹಾಗೂ ಆರೋಗ್ಯಕರವಾದದ್ದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ನಷ್ಟು ಮಖಾನ ಅಥವಾ ಕಮಲದ ಬೀಜವನ್ನು ತಗೊಂಡಿದ್ದೇನೆ. ಇದನ್ನು ಹದವಾಗಿ ಕ್ರಿಸ್ಪ್ ಆಗೋವರೆಗೂ ಹುರಿದುಕೊಳ್ಬೇಕು. ಮಖಾನ ಆರೋಗ್ಯಕ್ಕೆ ತುಂಬಾ ಉತ್ತಮ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಈ ಉಂಡೆನಲ್ಲಿ ಇದನ್ನು ಸೇರಿಸಿದ್ದೀನಿ. ಹುರಿದ ಕಮಲದ ಬೀಜವನ್ನ ನಾವು ಪುಡಿ ಮಾಡ್ಕೊಳ್ಬೇಕು. ಈ ಪುಡಿಯನ್ನ ಒಂದು ಬೌಲ್ಗೆ ವರ್ಗಾಯಿಸ್ಕೊಳ್ತಾ ಇದ್ದೀನಿ. ಅದಾದ ಮೇಲೆ ಅರ್ಧ ಕಪ್ನಷ್ಟು ಫ್ಲಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ, ಹಾಗೆ ಅರ್ಧ ಕಪ್ನಷ್ಟು ಕುಂಬಳಕಾಯಿಯ ಬೀಜವನ್ನ ಹುರಿದುಕೊಳ್ಬೇಕು. ಫ್ಲಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ, ಇದರಲ್ಲಿ ತುಂಬಾ ಪೋಷಕಾಂಶಗಳಿವೆ, ಹಾಗೆ ಮಹಿಳೆಯರಲ್ಲಿ ಹಾರ್ಮೋನಲ್ ಬ್ಯಾಲೆನ್ಸ್ಗೆ ಸಹಕಾರಿ ಅಂತ ಹೇಳ್ತಾರೆ. ಕುಂಬಳಕಾಯಿಯ ಬೀಜದಲ್ಲಿ ತುಂಬಾ ಪ್ರೋಟೀನ್ ಇದೆ. ಇದೆರಡನ್ನು ಮಂದ ಉರಿನಲ್ಲಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಅರ್ಧ ಕಪ್ನಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳಲ್ಲಿ ತುಂಬಾ ಕ್ಯಾಲ್ಸಿಯಂ ಇದೆ. ಈ ಮೂರನ್ನು ಒಟ್ಟಿಗೆ ಹದವಾಗಿ ಕೆಲವು ಸೆಕೆಂಡುಗಳವರೆಗೆ ಹುರಿದುಕೊಳ್ಬೇಕು. ಹುರಿದು ತಣಿಸಿದ ಈ ಬೀಜಗಳನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇವುಗಳನ್ನೆಲ್ಲ ಒಟ್ಟಿಗೆ ತರಿಯಾಗಿ ಪುಡಿ ಮಾಡಿಕೊಂಡು ಅದೇ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬಳಸಿದ ಎಲ್ಲಾ ಸಾಮಗ್ರಿಗಳು ಪ್ರೋಟೀನ್ ಭರಿತ ಆಗಿರೋದ್ರಿಂದ ಇದಕ್ಕೆ ಪ್ರೋಟೀನ್ ಉಂಡೆ ಅಂತ ಹೆಸರಿಟ್ಟಿದ್ದೀನಿ. ಸರಿ ಅಲ್ವಾ? ಈಗ ಅದೇ ಬಾಣಲಿಗೆ ಅರ್ಧ ಕಪ್ನಷ್ಟು ಬಾದಾಮಿ ಹಾಗೂ ಅರ್ಧ ಕಪ್ನಷ್ಟು ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ. ಇವೆರಡನ್ನು ಕೂಡ ಹಾಗೆ ಮಂದ ಉರಿನಲ್ಲಿ ಹುರಿದು ಪುಡಿ ಮಾಡ್ಕೊಳ್ಬೇಕು. ತುಂಬಾ ನುಣ್ಣಗೆ ಪುಡಿ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಎಲ್ಲಾ ಸಾಮಗ್ರಿಗಳ ಪ್ರಮಾಣವನ್ನ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಕೂಡ ಬದಲಾಯಿಸ್ಕೊಳ್ಬಹುದು. ನೋಡಿ, ಈಗ ಪುಡಿ ಮಾಡಿದ ಬಾದಾಮಿ ಮತ್ತು ಗೋಡಂಬಿಯನ್ನ ನಾನು ಅದೇ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅದೇ ಬಾಣಲೆಗೆ ಬೀಜ ತೆಗೆದ ಖರ್ಜೂರ 2 ಕಪ್ನಷ್ಟು ಹಾಕೊಳ್ತಾ ಇದ್ದೀನಿ. ಇದನ್ನ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ಸೆಕೆಂಡ್ಗಳ ಕಾಲ ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ಈ ಬಿಸಿ ಮಾಡಿದ ಖರ್ಜೂರವನ್ನು ಕೂಡ ಸ್ವಲ್ಪ ತಣಿಸಿ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ರುಬ್ಕೊಳ್ಬೇಕು. ಈ ಮಿಶ್ರಣವನ್ನ ಬೌಲ್ಗೆ ಸೇರಿಸಿಕೊಂಡು ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಖರ್ಜೂರ ಕೂಡ ಉಂಡೆಗೆ ಸಿಹಿ ಕೊಡೋದ್ರಿಂದ ನಾವು ಬೆಲ್ಲವನ್ನ ಕಡಿಮೆ ಹಾಕಿದ್ರೂ ಸಾಕಾಗುತ್ತೆ. ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಉಂಡೆ ಮಿಕ್ಸ್ ತಯಾರಾಗಿದೆ. ಇದಾದ್ಮೇಲೆ ಸುಮಾರು ಅರ್ಧದಿಂದ 3/4 ಕಪ್ನಷ್ಟು ಬೆಲ್ಲವನ್ನ ನಾನು ಬಾಣಲಿಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ನಷ್ಟು ನೀರನ್ನ ಸೇರಿಸಿಕೊಂಡು ಮಂದ ಉರಿನಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಸಂಪೂರ್ಣವಾಗಿ ನೀರಿನಲ್ಲಿ ಕರಗಿ ಒಂದು ಕುದಿ ಬಂದ್ರೆ ಸಾಕಾಗುತ್ತೆ. ಪಾಕ ಬರಿಸಬೇಕಾಗಿಲ್ಲ. ನೋಡಿ, ಇಷ್ಟು ಈ ಹದದಲ್ಲಿದ್ರೆ ಸಾಕಾಗುತ್ತೆ. ಈಗ ಈ ಬೆಲ್ಲದ ಪಾಕವನ್ನ ಉಂಡೆ ಮಿಕ್ಸ್ಗೆ ಹಾಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹದವಾಗಿ ಹಾಕೊಳ್ಳಿ. ಎಲ್ಲಾ ಪಾಕವನ್ನು ಒಂದೇ ಸಲ ಹಾಕೋದೇನ್ ಬೇಡ. ಈಗ ಬೆಲ್ಲದ ಪಾಕವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದ ಅಳತೆಯ ಉಂಡೆಯನ್ನ ತಯಾರಿಸ್ಕೊಳ್ಳಿ. ನಾನು ಇಷ್ಟು ಅಳತೆಯಲ್ಲಿ ಸುಮಾರು 20 ರಿಂದ 25 ಉಂಡೆಗಳನ್ನ ಮಾಡಿದ್ದೇನೆ. ಈ ಉಂಡೆನಲ್ಲಿ ಪೋಷಕಾಂಶಗಳೇ ಜಾಸ್ತಿ, ಸಕ್ಕರೆ ಇಲ್ಲ, ಬೆಲ್ಲವು ಮಿತವಾದ ಪ್ರಮಾಣದಲ್ಲಿ ಉಪಯೋಗಿಸಿದ್ದೇನೆ, ಹಾಗೂ ಎಲ್ಲರಿಗೂ ಇದು ಆರೋಗ್ಯಕಾರಿಯಾದ ಉಂಡೆ. ಸುಮಾರು 15-20 ದಿನಗಳವರೆಗೂ ಇಟ್ಟು ಕೂಡ ನೀವು ತಿನ್ನಬಹುದು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಮಾಡಿ ಹಾಗೆ ಹೇಗಾಗಿದೆ ಅಂತ ನನಗೆ ತಿಳಿಸಿ.